ರಾಘವೇಂದ್ರ ಪಾನಗಂಟಿ ಕೊಪ್ಪಳ ಜಿಲ್ಲೆಯ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ವಲಯದ ಪರಿಚಯ ಇರುವ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಪಾನಗಂಟಿಯವರ ಹೆಸರು ಅತ್ಯಂತ ಸುಪರಿಚಿತ. ಯಾವುದೇ ಸಾರ್ವಜನಿಕ ಹೋರಾಟಗಳಿರಲಿ, ಕೆಲಸಗಳಿರಲಿ, ಸಾಂಸ್ಕೃತಿಕ ಸಮಾರಂಭಗಳಿರಲಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅದರಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ರಾಘವೇಂದ್ರ ಪಾನಗಂಟಿಯವರು ಜನಿಸಿದ್ದು 1/6/1959ರಲ್ಲಿ. ತಂದೆ ಭೀಮಸೇನಪ್ಪ ಪಾನಗಂಟಿ, ತಾಯಿ ಭಾಗ್ಯಮ್ಮ ಭೀಮಸೇನಪ್ಪ ಪಾನಗಂಟಿ. ಇವರಿಗೆ ಇಬ್ಬರು ಸಹೋದರರು, ಪಂಪಾಪತಿ ಪಾನಗಂಟಿ, ಪ್ರಭಾಕರ್ ಪಾನಗಂಟಿ ಮತ್ತು ಒಬ್ಬರು ಸಹೋದರಿ ಅನ್ನಪೂರ್ಣ ಇನ್ನಮುರಿ. ಪ್ರಾಥಮಿಕ ಶಿಕ್ಷಣವನ್ನ ಭಾಗ್ಯನಗರ ಸರ್ಕಾರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನ ಗವಿಸಿದ್ದೇಶ್ವರ ಶಾಲೆ ಕೊಪ್ಪಳದಲ್ಲಿ ಪೂರೈಸಿದ ರಾಘವೇಂದ್ರ ಪಾನಗಂಟಿಯವರು ಬಿಕಾಂ ಪದವಿಯನ್ನ ಗವಿಸಿದ್ದೇಶ್ವರ ಕಾಲೇಜ್ ಕೊಪ್ಪಳದಲ್ಲಿ ಪೂರೈಸಿದರು. ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ LLB ಪದವಿಯನ್ನ ಗದಗ್ ಮಾನ್ವಿ ಕಾಲೇಜ್ 1984ರಲ್ಲಿ ಪೂರೈಸಿದರು. ಕಾಲೇಜ್ ದಿನಗಳಲ್ಲಿ ಕಾಲೇಜಿನ ವರ್ಗ ಪ್ರತಿನಿಧಿಯಾಗಿ ನೇಮಕ, ಅಲ್ಲಿಂದಲೇ ನಾಯಕತ್ವದ ಗುಣ. ಕಾಮರ್ಸ್ ಫೋರಂನಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ ಇವರು ಮುಂದೆ ಲಾ ಕಾಲೇಜಿನಲ್ಲಿ ಗ್ರಂಥಾಲಯ ಪ್ರತಿನಿಧಿಯಾಗಿ ನೇಮಕವಾಗಿದ್ದರು. ತಮ್ಮ ಕಾನೂನು ವ್ಯಾಸಂಗ ಮುಗಿಸಿದ ನಂತರ ಅವರು ಶ್ರೀ ಪ್ರಭುರಾಜ್ ಎಲ್ ಪಾಟೀಲ್ ಇವರ ಬಳಿ ತಮ್ಮ ವೃತ್ತಿ ಆರಂಭಿಸಿ 3 ವರ್ಷಗಳ ನಂತರ ಸ್ವಂತ ವೃತ್ತಿಯನ್ನ ಕೈಗೊಂಡಿದ್ದಾರೆ. ಅಂದಿನಿಂದ ವಕೀಲಿ ವೃತ್ತಿಯನ್ನ ಆರಂಭಿಸಿದ ರಾಘವೇಂದ್ರ ಪಾನಗಂಟಿಯವರು ಮೇ 26, 1990ರಲ್ಲಿ ಎಚ್ ಹನುಮಂತಪ್ಪ ಹಾಗೂ ಮಂಜುಳಾ ಇವರ ಸುಪುತ್ರಿಯಾದ ಶಾರದಾರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದರು. ಮದುವೆಯಾಗಿ ಇಂದಿಗೆ 25 ವರ್ಷ ಪೂರೈಸುತ್ತಿರುವ ರಾಘವೇಂದ್ರ ಪಾನಗಂಟಿಯವರು ಇಬ್ಬರ ಮಕ್ಕಳ ಸಂತೃಪ್ತ ಕುಟುಂಬ. ಮಗ ರಾಕೇಶ್ ಹಾಗೂ ಮಗಳು ರಚನಾ. ಇವರ ಸಾರ್ವಜನಿಕ ಜೀವನದ ಸಾಧನೆಗೆ ಕುಟುಂಬದವರೆಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರು ವೃತ್ತಿ ಜೀವನದಲ್ಲಿ ಹಲವಾರು ಮೈಲುಗಲ್ಲುಗಳನ್ನು ಸಾಧಿಸಿದರು. ಪಾನಗಂಟಿಯವರು ಕಳೆದ 30 ವರ್ಷಗಳಿಂದ ನಿರಂತರ ವಕೀಲಿ ವೃತ್ತಿಯಲ್ಲಿ ತೊಡಗಿದ್ದಾರೆ. 10 ಹಲವಾರು ಬ್ಯಾಂಕ್, ಇನ್ಶೂರೆನ್ಸ್ ಕಂಪನಿ ಹಾಗೂ ದೊಡ್ಡ ದೊಡ್ಡ ಕಂಪನಿಗಳ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಶಿಕ್ಷಣದ ಮಹತ್ವವನ್ನು ಮನಗಂಡು ಭಾಗ್ಯನಗರದಲ್ಲಿ 1993ರಲ್ಲಿಯೇ ವಿದ್ಯಾವಿಕಾಸ್ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿ ಅದರ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಾಗಲೇ ಪ್ರಾಥಮಿಕ ಶಾಲೆಯು ಸರ್ಕಾರದಿಂದ ಅನುದಾನಿತಗೊಂಡಿದೆ. ಆರಂಭದಲ್ಲಿ ರೋಟರಿ ಕ್ಲಬ್ನ ಪದಾಧಿಕಾರಿಗಳಾಗಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಂತರ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ 1996-97ರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಶ್ರೀ ಗವಿಸಿದ್ದೇಶ್ವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿ 1997-98ರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಹೋರಾಟದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ 371ರ ಕಲಂ ತಿದ್ದುಪಡಿಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದ ಪಾನಗಂಟಿಯವರು ಹೋರಾಟಕ್ಕೆ ಎಲ್ಲಾ ರೀತಿಯಿಂದ ಸದಾ ಬೆಂಬಲಿಸಿ 5,000 ವಿದ್ಯಾರ್ಥಿಗಳ ಬೃಹತ್ ರ್ಯಾಲಿಯನ್ನು ಸಹ ಯಶಸ್ವಿಯಾಗಿ ಆಯೋಜಿಸಿದ್ದರು. ಅದೇ ರೀತಿ ರೈಲ್ವೆ ಗೇಟ್ ನಂಬರ್ 62ರ ಮೇಲ್ಸೇತುವೆ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿ, ಆರ್ಯ ವೈಶ್ಯ ವೃತ್ತಿ ನಿರತರ ಸಂಘ ಕೊಪ್ಪಳದ ಅಧ್ಯಕ್ಷರಾಗಿ,
ಕೊಪ್ಪಳ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠದ ಸ್ಥಾಪನೆಗಾಗಿ ದೊಡ್ಡ ಮಟ್ಟದ ಹೋರಾಟದ ಫಲವಾಗಿ ಧಾರವಾಡದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠದ ಸ್ಥಾಪನೆ, ನಂತರದಲ್ಲಿ ಕೊಪ್ಪಳ ಜಿಲ್ಲೆಯನ್ನ ಧಾರವಾಡ ಹೈಕೋರ್ಟ್ ಪೀಠದಲ್ಲೇ ಉಳಿಸಲು ತೀವ್ರವಾಗಿ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದರು. ಇವರು ಪೋಸ್ಟ್ ಫೋರಂ ಸದಸ್ಯರು. ಹಾಗೆಯೇ ಇವರು ವಿಭಾಗೀಯ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಹುಬ್ಬಳ್ಳಿಯ ಸದಸ್ಯರು ಹಾಗೂ ಎಲ್ಐಸಿಯ ಪಾಲಿಸಿದಾರರ ಕೌನ್ಸಿಲರ್ ಆಗಿ ನೇಮಕವಾಗಿ ಎಲ್ಲಾ ಕ್ಷೇತ್ರದಲ್ಲಿಯೂ ಸಹ ಉತ್ತಮ ರೀತಿಯಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವ ರಾಘವೇಂದ್ರ ಪಾನಗಂಟಿಯವರು ಸದ್ಯ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜಕೀಯ ಜೀವನದಲ್ಲೂ ಯಾವಾಗಲೂ ಉನ್ನತಿ ಸಾಧಿಸುತ್ತಲೇ ಬಂದಿದ್ದಾರೆ. ಆರಂಭದಿಂದಲೂ ಕಾಲೇಜು ದಿನಗಳಿಂದಲೇ ರಾಜಕೀಯದಲ್ಲಿ ಆಸಕ್ತಿ ವಹಿಸಿದ್ದ ಇವರು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ಯಾವುದೇ ಸ್ಥಾನಮಾನಕ್ಕೆ ಕಿವಿಗೊಡದೆ ತಮ್ಮ ಪಾಲಿನ ಕೆಲಸವನ್ನು ಮಾಡಿ ಇವರು ತತ್ವ ಸಿದ್ಧಾಂತ ಮತ್ತು ಪಕ್ಷ ಬಲವರ್ಧನೆಯ ಸಂಘಟನೆಯಲ್ಲಿ ಶ್ರಮಿಸಿ ಈಗ ಹಾಲಿ ಕೊಪ್ಪಳ ಬಿಜೆಪಿ ಘಟಕದ ಖಜಾಂಚಿಯಾಗಿದ್ದಾರೆ. ತಂದೆ ತಾಯಿಯರ ಸವಿನೆನಪಿಗಾಗಿ ಅವರ ಹೆಸರಿನಲ್ಲಿ ಶ್ರೀಮತಿ ಭಾಗ್ಯಮ್ಮ ಭೀಮಸೇನಪ್ಪ ಮಂಗಲ ಭವನದ ಸ್ಥಾಪನೆ ಮಾಡಿರುವ ರಾಘವೇಂದ್ರ ಪಾನಗಂಟಿಯವರು ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮ ಹಲವಾರು ಬಾರಿ ಮಂಗಲ ಭವನವನ್ನ ಉಚಿತವಾಗಿ ಕೊಟ್ಟು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಸರಳ ವ್ಯಕ್ತಿತ್ವ, ನೇರ ಇರುವ ಪಾನಗಂಟಿಯವರು ಜನಾನುರಾಗಿ, ವಕೀಲರಾಗಿ, ನಾಯಕರಾಗಿ, ಜನಸಮಾಜದ ನಡುವೆ ಜನನಾಯಕರಾಗಿ ಜನಪ್ರಿಯಗೊಂಡಿರುವ ರಾಘವೇಂದ್ರ ಪಾನಗಂಟಿಯವರ ವೃತ್ತಿ, ರಾಜಕೀಯ ಹಾಗೂ ಸಾಮಾಜಿಕ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಸ್ಥಾನಮಾನಗಳಲ್ಲಿ ಸಿಗಲಿ. ಅವರ ಜೀವನ ಸುಖಕರವಾಗಿ